ವಿಧಿ ನಾನೇ ಮಾಡ್ತೀನಿ, ನೀನು ಹೋಗಿ ರೆಸ್ಟ್ ಮಾಡು ಅಮ್ಮ. ರೆಸ್ಟ್ ಮಾಡೋಕ್ಕೆ ನಾನೇನು ಕಡ್ದು ಗುಡ್ಡೆ ಹಾಕ್ತೀನಮ್ಮ. ಇಷ್ಟು ದಿನ ಫ್ರೆಂಡ್ಸ್ ಹತ್ರ ಓದ್ಕೊಂಡು ಅಲ್ಲೇ ಇದ್ಬಿಟ್ಟೆ. ಇನ್ನಾದರೂ ಕೆಲಸ ಮಾಡಕ್ಕೆ ಬಿಡು ಅಮ್ಮ. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡೋಣ ಅಮ್ಮ. ಬಿಸಿ ಬಿಸಿ ಇಷ್ಟ ಆಗಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ. ಪನ್ನೀರ್ ಬಟರ್ ಮಸಾಲ ಮಾಡೋಕೆ ಅಮ್ಮ. ನನಗೆ ಫ್ರೆಂಡ್ಸ್ಗಳೆಲ್ಲ ಎಷ್ಟು ರೇಗಿಸ್ತಾ ಇದ್ರು ಗೊತ್ತಾ ಅಮ್ಮ? ಏನಂತ ರೇಗಿಸ್ತಾ ಇದ್ರು ನೀನು? ಇಷ್ಟೊಂದು ಕ್ಲೀನ್ ಮಾಡ್ತಿರೋದು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ. ನನ್ನ ಕ್ಲೀನಿಂಗ್ಗೆ ಬೇಸತ್ತು ಫ್ರೆಂಡ್ಸ್ ಎಲ್ಲರೂ ಅಪ್ಪಟ ಕೊಳಕ ಗಂಡಸಿಗಲಿ ಅಂತ ರೇಗಿಸ್ತಾ ಇದ್ರು. ಫಾರಿನಲ್ಲಿ MS ಮುಗಿಸಿಕೊಂಡು ಮತ್ತೆ ಮೈಸೂರಿಗೆ ಕಮಿಷನ್ ಆಗಿರೋ ಪ್ರಮೋದ್ ಚಂದ್ರಕಲಾರ್ ಅವರ ಒಬ್ಬಳೆ ಮಗಳು ನಾನು. ನಿನ್ನಿಷ್ಟದಂತೆ ಓದಿದ್ದು ಮುಗೀತು ಮಗಳೇ. ಕೆಲಸಕ್ಕೆ ಮದುವೆ ಆದಮೇಲೂ ಹೋಗಬಹುದು. ಮದುವೆ ಮಾಡ್ಕೊಂಬಿಡು. ಸರಿ ಡ್ಯಾಡ್, ನಿನ್ನಿಷ್ಟ. ಮಗಳನ್ನು ಗೊತ್ತು ಗುರಿ ಇಲ್ಲದವಳಿಗೆ, ಪರಿಚಯ ಇಲ್ಲದವಳಿಗೆ ಕೊಟ್ಟು ಮದುವೆ ಮಾಡೋಕೆ ಇಷ್ಟವೇ ಇಲ್ಲ ನನಗೆ. ಎಷ್ಟು ಜನ ರಾಜಕೀಯದವರು ಕೇಳಿದ್ರು ಮದುವೆ ಮಾಡ್ಕೊಳಕ್ಕೆ, ನಿರಾಕರಿಸಿಬಿಟ್ಟೆ. ಸೂಸೈಡ್ ಕೇಸ್ ಅಂತ ದಿನ ನೋಡ್ತಾ ಇದ್ರೆ ನನ್ನ ಮಗಳನ್ನು ಬಡವರಿಗೆ ಕೊಟ್ಟರೂ ಪರವಾಗಿಲ್ಲ, ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗನಿಗೆ ಕೊಟ್ಟು ಮದುವೆ ಮಾಡಬೇಕು. 2 ವರ್ಷದಿಂದಲೇ ಹುಡುಗನ ಹುಡ್ಕೋಕೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಹುಡುಗ ಸರಿ ಇದ್ರು ಮನೆ ಕಡೆ ಸರಿ ಇಲ್ಲ, ಮನೆ ಕಡೆ ಸರಿ ಇದ್ರೆ ಹುಡುಗನೇ ಸರಿ ಇಲ್ಲ. 1000 ಹುಳುಕುಗಳು. ಗೊತ್ತಿರೋರಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಆಸೆ. ಅದಕ್ಕೆ ಪರ್ಫೆಕ್ಟ್ ಮಗಳಿಗೆ ಹುಡುಕಬೇಕು.